ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ 2025-26 ಸಾಲಿನ ಬೋರ್ಡಿಂದ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ 1 ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆಯನ್ನು ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನಿಮಗೆ ತಿಳಿದಿದೆ ಮಕ್ಕಳ, ಬೋರ್ಡಿಂದ ನಿಮಗೆ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಿಸಿದಂತೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ. ಸೊ ಅವುಗಳನ್ನು ನೀವು ಸಾರ್ಟ್ ಔಟ್ ಮಾಡಬೇಕಾಗುತ್ತೆ. ಏಕೆಂದರೆ ಇದರ ಮಾದರಿಯಲ್ಲೇ ನಿಮಗೆ ಫೈನಲ್ ಎಕ್ಸಾಮ್ಗೆ ಕ್ವಶನ್ಸ್ ಬರುವಂಥದ್ದು. ಅದೇ ರೀತಿ ಬ್ಲೂ ಪ್ರಿಂಟನ್ನು ಸಹ ಪ್ರತಿಯೊಂದು ಸಬ್ಜೆಕ್ಟಿಗೂ ಕೊಟ್ಟಿದ್ದಾರೆ. ಸೊ ಅವುಗಳೆಲ್ಲವನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಮಗೆ ಭಾಗ ಎ ಭೌತ ವಿಜ್ಞಾನ. ಆಲ್ರೆಡಿ ನಿಮಗೆ ಪ್ರಿಪ್ರೇಟರಿಯಲ್ಲಿ ಗೊತ್ತಾಗಿರುತ್ತೆ, ಭಾಗ ಎ, ಭಾಗ ಬಿ, ಭಾಗ ಸಿ ಇರುತ್ತೆ ವಿಜ್ಞಾನದಲ್ಲಿ. ಸೊ ಮೊದಲನೇದಾಗಿ ಭಾಗ ಎ ಭೌತ ವಿಜ್ಞಾನದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಫಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಸೊ ಇಲ್ಲಿ 2 ಪ್ರಶ್ನೆ ಇದೆ. ಫಸ್ಟ್ ಕ್ವಶನ್, ವಿಭವಾಂತರದ SI ಏಕಮಾನ. ಸೊ ವಿಭವಾಂತರದ SI ಏಕಮಾನ ವೋಲ್ಟ್ ಆಗಿರ್ತದೆ. ಆ ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಆಪ್ಷನ್ ಎ ವೋಲ್ಟ್ ಸರಿಯಾಗಿರುವ ಉತ್ತರ. ಸೊ ನೀವು ಇಲ್ಲಿ ಎಲ್ಲಾ ಏಕಮಾನಗಳನ್ನ ಕಲ್ತ್ಕೊಂಡಿರ್ಬೇಕು ಮಕ್ಕಳು. ಯಾಕೆಂದ್ರೆ ನಿಮಗೆ ಏಕಮಾನದ ಮೇಲೆ ಒಂದು MCQ ನಲ್ಲಿ ಅಥವಾ 1 ಅಂಕದ ಪ್ರಶ್ನೆಯಲ್ಲಿ ಕೇಳ್ತಾರೆ. ಹಾಗಾಗಿ ಆ ಎಲ್ಲ ಕ್ವಶನ್ಸ್ಗಳನ್ನ, ಇದು ಏಕಮಾನಗಳನ್ನ ನೋಡ್ಕೊಳ್ಳಿ. ನೆಕ್ಸ್ಟ್, ಮಸೂರದ ಸಂಗಮ ದೂರದ ವಿಲೋಮವು ಕೇಳಿದ್ದಾರೆ. ಸೊ ಮಸೂರದ ಸಂಗಮ ದೂರದ ವಿಲೋಮ ಏನಾಗಿರ್ತದೆ? ಆಬ್ವಿಯಸ್ಲಿ ಮಸೂರದ ಸಾಮರ್ಥ್ಯ ನಮಗೆ ಗೊತ್ತಿದೆ, P = 1/F ಆಗಿರ್ತದೆ, ಹೌದಲ್ಲ? ಸೊ ಹಾಗಾಗಿ ಇಲ್ಲಿ ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಆಪ್ಷನ್ ಎ ಮಸೂರದ ಸಾಮರ್ಥ್ಯ ಕರೆಕ್ಟ್ ಆಗಿರುವ ಉತ್ತರ. ನೆಕ್ಸ್ಟ್, ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ 3ನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಬಳಸುವ ಕೆಳಗಿನ ಘಟಕಗಳ ಚಿಹ್ನೆಯನ್ನ ಬರೆಯಿರಿ. ಶುಷ್ಕ ಕೋಶ ಮತ್ತೆ ರಿಯೋಸ್ಟಾಟ್ ಅನ್ನ ಕೇಳಿದ್ದಾರೆ. ಸೊ ಶುಷ್ಕ ಕೋಶ ಇದು ಅದರ ಚಿಹ್ನೆ ಆಗಿರ್ತದೆ. ನೆಕ್ಸ್ಟ್, ರಿಯೋಸ್ಟಾಟ್ಗೆ ಸೊ ನೀವು ಈ ರೀತಿನಾದ್ರೂ ಬರಿಬಹುದು ಅಥವಾ ಈ ರೀತಿನಾದ್ರೂ ಬರಿಬಹುದು, ಎರಡನ್ನೂ ಬರೆದ್ರು ಸಹ ಅದು ರಿಯೋಸ್ಟಾಟ್ನ ಸಿಂಬಲ್ ಆಗಿರ್ತದೆ ಮಕ್ಕಳು. ಹಾಗಾಗಿ ಅಲ್ಲಿರುವ ಅಷ್ಟು ಸಿಂಬಲ್ಗಳನ್ನ ಕಲ್ತ್ಕೊಳ್ಳಿ. ನಿಮಗೆ 1 ಅಂಕಕ್ಕೆ ಕೇಳುವ ಸಾಧ್ಯತೆಗಳು ಇರ್ತವೆ. ಇವನ್ ಲಾಸ್ಟ್ ಇಯರ್ ಸಹ ನಿಮ್ಮ ಎಕ್ಸಾಮ್ ಪೇಪರ್ ಅಲ್ಲಿ ಇದೆ. ನೆಕ್ಸ್ಟ್, 4th ಕ್ವಶನ್, ಕೆಳಗಿನ ಚಿತ್ರವನ್ನು ಗಮನಿಸಿ. ಸ್ವಿಚ್ ಅನ್ನ ಮುಚ್ಚಿದಾಗ ಸೊಲೆನಾಯ್ಡ್ನ B ತುದಿಯ ದಂಡಕಾಂತದ N ತುದಿಯನ್ನು ಆಕರ್ಷಿಸುವುದೇ? ಉತ್ತರವನ್ನ ಸ್ಪಷ್ಟಪಡಿಸಿ. ಆಬ್ವಿಯಸ್ಲಿ ಆಕರ್ಷಿಸುವುದಿಲ್ಲ, ಯಾಕೆಂದ್ರೆ ಅಲ್ಲಿ ಸ್ವಿಚ್ ಮುಚ್ಚಿದೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯ ವಿದ್ಯುತ್ ಹರಿಯೋದೇ ಇಲ್ಲ. ಸೊ ವಿದ್ಯುತ್ ಹರಿದಲೇ ಇದ್ದಾಗ ಸೊಲೆನಾಯ್ಡ್ ಯಾವುದೇ ಒಂದು ದಂಡಕಾಂತವನ್ನು ಆಕರ್ಷಿಸೋದಿಲ್ಲ. ಹಾಗಾಗಿ ನೀವು ಬರಿಬೇಕಾಗುತ್ತೆ, ಇಲ್ಲ ವಿಕರ್ಷಿಸುತ್ತದೆ. ಯಾಕೆಂದ್ರೆ ವಿದ್ಯುತ್ ಹರಿದಾಗ ಸೊಲೆನಾಯ್ಡ್ನ B ತುದಿಯು ಅಯಸ್ಕಾಂತದ N ತುದಿಯಂತೆ ವರ್ತಿಸ್ತದೆ. ಸೊ ಸಜಾತಿಯ ಧ್ರುವಗಳು ಪರಸ್ಪರ ವಿಕರ್ಷಿಸುತ್ತದೆ. ಸೊ ಇದಿಷ್ಟು ಇದರ ಉತ್ತರ. ನೆಕ್ಸ್ಟ್, ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 2 ಅಂಕದ ಪ್ರಶ್ನೆಗಳು ಬರ್ತದೆ. 5ನೇ ಪ್ರಶ್ನೆ, ಗ್ರಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಸೊ ಏನೆಲ್ಲ ಅಂದ್ರೆ, ಒಂದು ಸಮಾಂತರ ಜೋಡಣೆಯನ್ನು ಮಾಡಬೇಕು, ಒಂದಕ್ಕಿಂತ ಹೆಚ್ಚು ಉಪಕರಣಗಳನ್ನ ಒಂದೇ ಸಾಕೆಟಿಗೆ ಜೋಡಿಸಬಾರದು, ಸಜೀವ ಮತ್ತೆ ತಟಸ್ಥ ತಂತಿಗಳು ಪರಸ್ಪರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಬೇಕು. ನೆಕ್ಸ್ಟ್, 6ನೇ ಪ್ರಶ್ನೆ, ವಾಹಕವೊಂದರ ರೋಧವು ಅವಲಂಬಿಸಿರುವಂತಹ ಅಂಶಗಳು: ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ದ, ಪ್ರಾಕೃತಿಕ ಗುಣ ಮತ್ತೆ ತಾಪ. ಸೊ ಇದಿಷ್ಟು. ನೆಕ್ಸ್ಟ್, 7ನೇ ಕ್ವಶನ್, ಕೆಳಗೆ ಕೊಟ್ಟಿರುವ ಚಿತ್ರವನ್ನ ಗಮನಿಸಿ ಮತ್ತು ವಿಶ್ಲೇಷಿಸಿ. ಇಲ್ಲಿ ಉಂಟಾದಂತಹ ದಿಕ್ಪಲ್ಲಟ ಕೋನವನ್ನ ಹೆಸರಿಸಿ, ಈ ಕೋನದ ಮೌಲ್ಯವನ್ನ ಹೆಸರಿಸಿ. ಸೊ ದಿಕ್ಪಲ್ಲಟ ಕೋನ ಅಂತ ಹೇಳಿದ್ರೆ ಮಕ್ಕಳ, ಸೊ ನಿಮಗೆ ಗೊತ್ತಾಗಬೇಕು, ಇದು ಯಾವಾಗಲೂ ಇಲ್ಲಿ ಉಂಟಾಗುವಂಥದ್ದು ದಿಕ್ಪಲ್ಲಟ ಕೋನ ಆಗಿರ್ತದೆ. ಹಾಗಾಗಿ ನೀವು ಅದನ್ನ ನೋಡಿ ಬರೀರಿ, ಕೋನ HGF. ಸೊ ಹಾಗಾಗಿ ಕೋನ HGF ಇಸ್ ದ ರೈಟ್ ಆನ್ಸರ್. ಸೊ ಹಾಗಾಗಿ ಅದು ಎಷ್ಟು ಡಿಗ್ರಿ ಅಂತ ಕೇಳಿದರೆ, ಸೊ ಅದು 38 ಡಿಗ್ರಿ ಆಗಿರ್ತದೆ. ನೆಕ್ಸ್ಟ್, 4th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 8ನೆಯ ಪ್ರಶ್ನೆ, ಎ ಪ್ರಶ್ನೆ, ಸಮೀಪ ದೃಷ್ಟಿ ಕಣ್ಣಿನಲ್ಲಿ ಯಾವುದಾದರೂ 2 ಲಕ್ಷಣಗಳನ್ನ ಬರೀರಿ, ಈ ದೋಷವನ್ನ ಸರಿಪಡಿಸಬಹುದು. ಹೇಗೆ ಸರಿಪಡಿಸಬಹುದು? ಸೊ ಇಲ್ಲಿಂದ ಈ ಮೇನಿಂದ 3 ಅಂಕದ ಪ್ರಶ್ನೆಗಳು ಬರ್ತದೆ. ಸೊ ಸಮೀಪ ದೃಷ್ಟಿ ಯಾವ ರೀತಿ ಅದರ ಲಕ್ಷಣ ಅಂತ ಹೇಳಿದ್ರೆ, ಕಣ್ಣಿನ ಮಸೂರದ ವಿಪರೀತ ವಕ್ರತೆ. ಸೊ ಅಲ್ಲಿ ವಕ್ರತೆ ಹೆಚ್ಚಾಗಿರ್ತದೆ, ಮತ್ತೆ ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಏನಾಗಿರ್ತದೆ ಅಂದ್ರೆ ಉದ್ದವಾಗಿರ್ತದೆ. ಹಾಗಾಗಿ ಸಮೀಪ ದೃಷ್ಟಿ ಉಂಟಾಗುವಂಥದ್ದು. ಸೊ ಇದನ್ನ ಸರಿಪಡಿಸಲು ನಿಮ್ನ ಮಸೂರವನ್ನ ಬಳಸಿದ್ರೆ ಆಗುತ್ತೆ. ದೂರದೃಷ್ಟಿಗೆ P ನ ಮಸೂರವನ್ನ ಬಳಸಬೇಕಾಗ್ತದೆ.
ನೆಕ್ಸ್ಟ್ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಎಂದರೇನು ಅಂತ ಕೇಳಿದ್ದಾರೆ. ಹತ್ತಿರದ ಮತ್ತು ದೂರದ ವಸ್ತುಗಳನ್ನು ನೋಡಲು ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಸಾಮರ್ಥ್ಯಕ್ಕೆ, ಕಣ್ಣಿನ ಸಾಮರ್ಥ್ಯಕ್ಕೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತ ಹೇಳಿ ಕರೆಯಲಾಗ್ತದೆ. 9ನೇ ಪ್ರಶ್ನೆ, ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಪಡೆಯುವ ಒಂದು ಚಟುವಟಿಕೆಯನ್ನು ವಿವರಿಸಿ. ಸೊ ಇದನ್ನು 3 ಅಂಕಕ್ಕೆ ಕೇಳಿದರೆ. ಸೊ ನೀವು ಇಲ್ಲಿ ಏನ್ ಮಾಡ್ಬೇಕಾಗ್ತದೆ, ಒಂದು ದಿಕ್ಸೂಚಿ ಮತ್ತೆ ದಂಡಕಾಂತವನ್ನು ತೆಗೆದುಕೊಳ್ಬೇಕು. ಡ್ರಾಯಿಂಗ್ ಹಾಳೆಗೆ ಬಂಧಿಸಿದಂತಹ ಬಿಳಿಯ ಹಾಳೆಯ ಮೇಲೆ ದಂಡಕಾಂತವನ್ನು ಇರಿಸಿ ದಂಡಕಾಂತದ ಸುತ್ತಲಿನ ಸೀಮಾ ರೇಖೆಗಳನ್ನು ಗುರುತು ಮಾಡಬೇಕು. ಸೊ ಈ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಅದನ್ನ ಮಾಡ್ತಾ ಹೋದ್ರೆ ನಿಮಗೆ ಆ ಚಟುವಟಿಕೆಯನ್ನು ಪೂರ್ತಿಯಾಗಿ ನೀವು ಮಾಡಬಹುದಾಗುತ್ತೆ. ಸೊ ಅದೇ ಈ ಆನ್ಸರ್ ಇದೆ, ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೇಳಿ, ವಿದ್ಯುತ್ ಪ್ರವಾಹವಿರುವ ವಾಹಕವನ್ನ ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಒಂದು ಪ್ರಯೋಗವನ್ನ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ಹೆಚ್ಚಾಗಿ ನಿಮಗೆ ಯಾವ್ದಾದ್ರು ಒಂದನ್ನ ನಿಮಗೆ ವಿದ್ಯುತ್ ಶಕ್ತಿ, ಇದರಿಂದ ವಿದ್ಯುತ್ ಕಾಂತೀಯ ಪ್ರೇರಣೆ, ಸೊ ಅದರಿಂದ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಈ ರೀತಿ ಪ್ರಯೋಗದ ಮೇಲೆ. ಹಾಗಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡಿರಿ. ಸೊ ಇಲ್ಲಿ ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಕೆ AB ತೆಗೆದುಕೊಂಡು 2 ವಾಹಕ ತಂತಿಗಳ ಸಹಾಯದಿಂದ ಆಧಾರ ಸ್ತಂಭಕ್ಕೆ ಸಮಾಂತರವಾಗಿರುವಂತೆ ಜೋಡಿಸಿ ಒಂದು ಶಕ್ತಿಯುತ ಕುದುರೆ ಲಾಳಾಕಾರದ ಕಾಂತವನ್ನು ತೆಗೆದುಕೊಂಡು ಅದರ ಕಾಂತಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಆ 2 ಧ್ರುವಗಳ ನಡುವೆ ಚಿಕ್ಕ ಸಲಾಕೆಯು ಇರುವಂತೆ ಇರಿಸಿ. ಇದಕ್ಕಾಗಿ ಅಲ್ಯೂಮಿನಿಯಂನ ಕಂಬಿಯ ಕೆಳಭಾಗಕ್ಕೆ ಕಾಂತದ ಉತ್ತರ ಧ್ರುವ ಮತ್ತು ಮೇಲ್ಭಾಗಕ್ಕೆ ಕಾಂತದ ದಕ್ಷಿಣ ಧ್ರುವ ಇರುವಂತೆ ಕಾಂತವನ್ನು ಲಂಬವಾಗಿರಿಸಿ. ಅಲ್ಯೂಮಿನಿಯಂ ತಂತಿಯ ತುದಿಯನ್ನ ಬ್ಯಾಟರಿ, ಸ್ವಿಚ್ ಮತ್ತು ರಿಯೋಸ್ಟಾಟ್ಗಳಿಗೆ ಸರಣಿ ಜೋಡಣೆಯಲ್ಲಿ ಜೋಡಿಸಿ ಅಲ್ಯೂಮಿನಿಯಂ ತಂತಿ B ಯಿಂದ A ತಂತಿಗೆ ವಿದ್ಯುತ್ ಪ್ರವಾಹ ಹರಿಯುವಂತೆ ಮಾಡಿ ಎಡಭಾಗಕ್ಕೆ ಸಲಾಕೆಯು ಸ್ಥಾನಪಲ್ಲಟಗೊಂಡಿರುವುದನ್ನು ನೀವು ಗಮನಿಸ್ತೀರಾ. ಸೊ ಹೀಗೆ ಸಲಾಕೆಯಲ್ಲಿನ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿ ಹಾಗೂ ಸಲಾಕೆಯು ಸ್ಥಾನಪಲ್ಲಟವಾಗುವ ದಿಕ್ಕನ್ನು ವೀಕ್ಷಿಸಿ. ಇದು ಈಗ ಬಲಭಾಗದಲ್ಲಿ ಇರ್ತದೆ. ಸೊ ಈ ಚಿತ್ರದಲ್ಲಿ ಇದೆಲ್ಲ ಈ ರೀತಿ. ಸೊ ಈ ರೀತಿ ಸಂಪೂರ್ಣವಾಗಿ ನಿಮಗೆ ಈ ಒಂದು ಪ್ರಯೋಗವನ್ನು ಬರೆದ್ರೆ 3 ಅಂಕ ಸಿಗ್ತದೆ. 10ನೇ ಪ್ರಶ್ನೆ, ನಿಮ್ನ ದರ್ಪಣದ ಮುಂದೆ C ಯಿಂದ ದೂರದಲ್ಲಿ ವಸ್ತುವೊಂದನ್ನು ಇರಿಸಿದಾಗ ಯಾವ ರೀತಿಯ ರೇಖಾಚಿತ್ರ ಉಂಟಾಗ್ತದೆ? ಪ್ರತಿಬಿಂಬದ ಸ್ಥಾನ, ಸ್ವಭಾವ ಎರಡನ್ನೂ ಸಹ ನಾವು ಬರಿಬೇಕಾಗ್ತದೆ. ಸೊ ಇಲ್ಲಿ ನಮಗೆ ಅವ್ರು ಕೇಳಿರುವಂಥದ್ದು ನಿಮ್ನ ಮಸೂರ ಮತ್ತೆ ವಸ್ತು ಎಲ್ಲಿದೆ? C ಯಿಂದ ದೂರದಲ್ಲಿದೆ. ಆಗ್ತಿದೆಯಾ? ಸೊ ಹಾಗಾಗಿ ಇದನ್ನ AB ನಾವು ವಸ್ತು ಅಂತ ತೆಗೆದುಕೊಂಡ್ರೆ ನಮಗೆ ಉಂಟಾಗುವಂಥದ್ದು C ಮತ್ತೆ F ನ ನಡುವೆ ಪ್ರತಿಬಿಂಬ ಉಂಟಾಗ್ತದೆ ಮಕ್ಕಳ. ಸೊ ಇಲ್ಲಿ ಏನಾಗಿದೆ, ಪ್ರತಿಬಿಂಬದ ಸ್ಥಾನ F ಮತ್ತೆ C ನ ನಡುವೆ ಇದೆ, ಮತ್ತೆ ಸ್ಥಾನ ಗಾತ್ರ ಏನಾಗಿದೆ, ಚಿಕ್ಕದಾಗಿದೆ, ಸ್ವಭಾವ ಸತ್ಯ ಮತ್ತೆ ತಲೆ ಕೆಳಕಾಗಿದೆ. ನೆಕ್ಸ್ಟ್ 5th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 4 ಅಂಕದ ಪ್ರಶ್ನೆಗಳು. 11ನೇ ಪ್ರಶ್ನೆ, ಅದರಲ್ಲಿ ಸಬ್ ಕ್ವಶನ್ A, ಕೆಳಗಿನ ಕೋಷ್ಟಕವನ್ನ ಗಮನಿಸಿ ಪಟ್ಟಿಯಲ್ಲಿರುವಂತಹ ಯಾವ ವಿದ್ಯುತ್ ಉಪಕರಣವು ಹೆಚ್ಚು ಶಕ್ತಿಯನ್ನ ಬಳಸುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ವಿದ್ಯುತ್ ಸಾಧನಗಳನ್ನ ಕೊಟ್ಟಿದ್ದಾರೆ, ಸಾಮರ್ಥ್ಯ ಕೊಟ್ಟಿದ್ದಾರೆ, ಕಾಲ ಎಷ್ಟು ಬಳಕೆಯಾಗಿದೆ ಕಾಲ ಕೊಟ್ಟಿದ್ದಾರೆ, ಟಿವಿ ಮತ್ತೆ ಟೋಸ್ಟರ್ ಎರಡನ್ನ ಸಹ ಕೊಟ್ಟಿದ್ದಾರೆ ಮಕ್ಕಳು. ಸೊ ಈಸಿ ಆಗಿದೆ, ಶಕ್ತಿಯನ್ನ ನೀವು ಕಂಡುಹಿಡಿಬೇಕಾಗುತ್ತೆ. ಫಸ್ಟ್ ನಾವು ಟಿವಿ ಅದನ್ನ ತೆಗೆದುಕೊಳ್ಳೋಣ. ಸೊ ಒಟ್ಟು ಬಳಸಿದ ಶಕ್ತಿ = P × T, ಹೌದಲ್ವಾ? ಸೊ ಹಾಗಾಗಿ 250 × 4 ಮಾಡಿದ್ರೆ 1000 ಕಿಲೋ ವ್ಯಾಟ್ ಆಗುತ್ತೆ. 1000 ವ್ಯಾಟ್ ಆಗುತ್ತೆ. ದಟ್ ಮೀನ್ಸ್ 1 ಕಿಲೋ ವ್ಯಾಟ್. ಅದೇ ರೀತಿ ಟೋಸ್ಟರ್ ಎಷ್ಟು ಶಕ್ತಿ ಬಳಸ್ಕೊಂಡಿದೆ? E = P × T. ಸೊ ಹಾಗಾಗಿ 1200 × 1 ಮಾಡಿದ್ರೆ 1200 ವ್ಯಾಟ್. ದಟ್ ಮೀನ್ಸ್ 1.2 ಕಿಲೋ ವ್ಯಾಟ್. ಹಾಗಾಗಿ ಟೋಸ್ಟರ್ ಹೆಚ್ಚು ಶಕ್ತಿಯನ್ನ ಬಳಸಿರುವುದು. ಸೊ ಈ ರೀತಿ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ 2 ಅಂಕಗಳಲ್ಲಿ ಸಿಗ್ತದೆ. ನೆಕ್ಸ್ಟ್ B ಕ್ವಶನ್, 20 ಓಮ್ ಮತ್ತು 4 ಓಮ್ನ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಲಾಗಿದೆ. 4 ಓಮ್ ಇರುವ ಸ್ಥಳದಲ್ಲಿ 6 ಓಮ್ನ ರೋಧಕವನ್ನು ಬಳಸಿದರೆ ಆಗ ಆ 2 ಜೋಡಣೆಯಲ್ಲಿ ದೊರಕಿದ ಒಟ್ಟು ರೋಧಗಳ ನಡುವಣ ವ್ಯತ್ಯಾಸ ಕೇಳಿದ್ದಾರೆ. ಸೊ ಇಲ್ಲಿ ಮೊದಲು ನಾವು ಈ 2 ರೋಧಗಳ ಸಮಾಂತರ ಜೋಡಣೆಯನ್ನು, ಹಾಗಾಗಿ ನಾವು ಫಸ್ಟ್ ಅವೆರಡು R1 R2 ತೆಗೆದುಕೊಳ್ಳೋಣ. ನೆಕ್ಸ್ಟ್ ಬರುವಂತ 2 ಇದನ್ನ ರೋಧಕಗಳನ್ನ R3 R4 ಅಂತ ಹೇಳಿ ತೆಗೆದುಕೊಳ್ಳೋಣ. ಓಕೆನಾ? ಸೊ ಈಗ ಫಸ್ಟ್ ನಾವು ಸಮಾಂತರ ಜೋಡಣೆಯಲ್ಲಿ ಇಲ್ಲಿ ಎಷ್ಟು ಒಟ್ಟು ರೋಧ ಇದೆ ನೋಡ್ಕೊಳ್ಳೋಣ. ಸೊ ಅಲ್ಲಿಗೆ 1/Rp = 1/R1 + 1/R2 ಆಗುತ್ತೆ. ಹಾಗಾಗಿ 1/2 + 1/4. ಸೊ ಅವುಗಳ ಲಸಹವನ್ನು ತೆಗೆದುಕೊಂಡ್ರೆ 4 ಆಗುತ್ತೆ. ಸೊ ಹಾಗಾಗಿ 3/4 ಆಯಿತು. therefore Rp1 ಏನಾಗ್ತದೆ, ರೆಸಿಪ್ರೋಕಲ್ ವೃತ್ಕ್ರಮ ಮಾಡಬೇಕು. ಸೊ 4/3. ಸೊ ಹಾಗಾಗಿ 1.33 ಆಯಿತು. ಸೊ ಈಗ ಏನು ಮಾಡಿದ್ದಾರೆ, 4 ಓಮ್ ಬದಲಿಗೆ ಏನಾಗಿದೆ 6 ಓಮ್ ಅನ್ನು ಬಳಸಬೇಕು. 20 ಓಮ್ ಬದಲಿಗೆ ಏನು ಮಾಡಬೇಕಾಗುತ್ತೆ ನಾವಿಲ್ಲಿ ಮಕ್ಕಳ,
4 ಓಮನ್ನು ಬಳಸಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ 4 ಓಮ್ನ ಮತ್ತು 6 ಓಮ್ನ ತೆಗೆದುಕೊಂಡು ಮಾಡಿದ್ರೆ ನಮಗೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 1.50 ಓಮ್ ಬರ್ತದೆ. ಹಾಗಾಗಿ ಎರಡೂ ಜೋಡಣೆಗಳಲ್ಲಿ ದೊರಕಿದ ಒಟ್ಟು ರೋಧಗಳ ನಡುವಣ ವ್ಯತ್ಯಾಸ ಏನಾಗಿರ್ತದೆ ಅಂದರೆ 0.17 ಓಮ್ ಆಗಿರ್ತದೆ. ಸೊ ಇದಿಷ್ಟು ಮಾಡಿದ್ರೆ ನಿಮಗೆ 2 ಅಂಕ. ಸೊ ಮೊದಲನೇ ಕ್ವಶನಿಗೆ 2 ಅಂಕ, ಇದಕ್ಕೆ 2 ಅಂಕ ಸಿಗ್ತದೆ. ನೆಕ್ಸ್ಟ್ ಕ್ವಶನ್ ಅಥವಾ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆ ಆಗ್ತದೆ. 250 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆಯು ದಿನಕ್ಕೆ 4 ಗಂಟೆಗಳ ಕಾಲ ಬಳಕೆಯಾಗ್ತದೆ. ಈ ಉಪಕರಣಗಳನ್ನು 30 ದಿನಗಳ ಕಾಲ ಬಳಸಿದರೆ 1 ಕಿಲೋ ವ್ಯಾಟ್ಗೆ 4 ರೂಪಾಯಿಯಂತೆ ಉಪಯೋಗಿಸಿದರೆ ಶಕ್ತಿಯ ಒಟ್ಟು ಮೌಲ್ಯವನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ಈಸಿ ಇದೆ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಆಗಿ ಪ್ರತಿ ವರ್ಷ ಈ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ. ಸೊ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ 30 ದಿನಗಳಿಗೆ ಬ್ರೆಡ್ ಟೋಸ್ಟರ್ ಬಳಸಿದ ಒಟ್ಟು ಶಕ್ತಿ ಕಂಡುಹಿಡ್ಕೊಳ್ಳೋಣ. 350 ವ್ಯಾಟ್ ಇದೆ. ಎಷ್ಟು ಗಂಟೆ ಬಳಸ್ತಿದ್ವಿ ಪ್ರತಿದಿನ? 6 ಗಂಟೆ. ಸೊ ಹಾಗಾಗಿ 350 ಇಂಟು 6 ಇಂಟು 30. ಸೊ ಒಟ್ಟಿಗೆನೇ ಮಾಡ್ಬೋದು, ಅಥವಾ ನೀವು ಫಸ್ಟು ಅದರ ಒಟ್ಟು ಪವರನ್ನು ಕಂಡುಹಿಡ್ಕೊಂಡು ಅನ್ನು ಕಂಡುಹಿಡ್ಕೊಂಡು ಆನಂತರ ನೀವು ಅದಕ್ಕೆ ಮಲ್ಟಿಪ್ಲೈ 30 ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಈಗ ಮಾಡಿದ್ರೆ 63 ವ್ಯಾಟ್ ಆಗುತ್ತೆ. ದಟ್ ಮೀನ್ಸ್ 63 ಕಿಲೋ ವ್ಯಾಟ್ ಆಯಿತು. ಸೊ ಅದೇ ರೀತಿ ಇಸ್ತ್ರಿ ಪೆಟ್ಟಿಗೆ ಎಷ್ಟು ಬಳಸಲಾಗ್ತದೆ? 250 ಇಂಟು 4 ಇಂಟು 30. ಸೊ ವಿಲ್ ಗೆಟ್ 30 ಕಿಲೋ ವ್ಯಾಟ್. ಸೊ ಹಾಗಾಗಿ ಬ್ರೆಡ್ ಟೋಸ್ಟರ್ ಮತ್ತು ಇಸ್ತ್ರಿ ಪೆಟ್ಟಿಗೆಗಳು ಬಳಸಿದಂತಹ ಒಟ್ಟು ಶಕ್ತಿ, ಸೊ ಒಟ್ಟು ಶಕ್ತಿ ಎರಡನ್ನು ಕೂಡಿಸ್ಬೇಕು. ಸೊ ಅಲ್ಲಿಗೆ ಅದು ನಮಗೆ 93 ಕಿಲೋ ವ್ಯಾಟ್ ಆಗ್ತದೆ. ಸೊ ಹಾಗಾಗಿ 1 ಕಿಲೋ ವ್ಯಾಟಿಗೆ 4 ರೂಪಾಯಿ ಆದರೆ 93 ಕಿಲೋ ವ್ಯಾಟಿಗೆ 372 ರೂಪಾಯಿ ಆಗ್ತದೆ. ಸೊ ಈ ರೀತಿ ಇದನ್ನು ಲೆಕ್ಕಾಚಾರವನ್ನು ಮಾಡಬೇಕು. ಸೊ ಇಲ್ಲೂ ಸಹ ನಮಗೆ 2 ಸಬ್ ಕ್ವಶನ್ಸ್ ಇದೆ. ಇನ್ನೊಂದು 880 ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುವ ಒಂದು ಫ್ಯಾನನ್ನು 220 ವ್ಯಾಟ್ ವಿಭವಾಂತರದ ಮೂಲಕ್ಕೆ ಸಂಪರ್ಕಿಸಲಾಗಿದೆ. ಈ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧವನ್ನು ಲೆಕ್ಕಾಚಾರ ಮಾಡಿ. ಸೊ ಪಿ ಕೊಟ್ಟಿದ್ದಾರೆ, ವಿ ಕೊಟ್ಟಿದ್ದಾರೆ. ಸೊ ನಾವು ಐ ಮತ್ತು ಆರನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನಾವು ಫಸ್ಟು ಪಿ ಕೊಟ್ಟಿರೋದ್ರಿಂದ ಸೊ ಐಯನ್ನು ಕಂಡುಹಿಡ್ಕೊಳ್ಳೋಣ. ಓಕೆನಾ? ಸೊ ಪಿ ಇಸ್ ಈಕ್ವಲ್ಸ್ ಟು ವಿ ಇಂಟು ಐ. ಸೊ ಹಾಗಾಗಿ ಏನಾಗ್ತದೆ? ಐ ಇಸ್ ಈಕ್ವಲ್ಸ್ ಟು ಪಿ ಡಿವೈಡೆಡ್ ಬೈ ವಿ ಆಗ್ತದೆ. ಸೊ ಅಲ್ಲಿಗೆ ನಮಗೆ ಐ ಎಷ್ಟು ಬರ್ತದೆ ಮಕ್ಕಳ? 4 ಆ್ಯಂಪ್ಸ್ ಬರ್ತದೆ. ಸೊ ಇದು ಗೊತ್ತಾಯಿತು ಅಂತ ಹೇಳಿದ್ರೆ ನಮಗೆ ಓಮ್ನ ನಿಯಮವನ್ನು ಯೂಸ್ ಮಾಡ್ತೀವಿ ಇಲ್ಲಿ. ವಿ ಇಸ್ ಈಕ್ವಲ್ಸ್ ಟು ಐ ಇಂಟು ಆರ್. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದೆ ಆರ್ ಆಗಿರೋದ್ರಿಂದ ವಿ ಡಿವೈಡೆಡ್ ಬೈ ಐ ಆಯಿತು. ಸೊ ಅಲ್ಲಿಗೆ 220 ಡಿವೈಡೆಡ್ ಬೈ 4 ಆದರೆ ವಿಲ್ ಗೆಟ್ 55 ಓಮ್ ಆಗ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಬೆಳಕಿನ ವಕ್ರೀಭವನದ ನಿಯಮವನ್ನು ನಿರೂಪಿಸಿ. ವೆರಿ ಈಸಿ. ಅಲ್ಲಿ 2 ನಿಯಮಗಳಿದ್ದಾವೆ, ಪತನ ಕಿರಣ, ವಕ್ರೀಮ ಕಿರಣ. ಮತ್ತು 2 ಮಾಧ್ಯಮಗಳು ಸಂಪರ್ಕದ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬವು ಎಲ್ಲ ಒಂದೇ ಸಮದಲ್ಲಿರ್ತದೆ. ನೆಕ್ಸ್ಟ್ 2ನೇದು ಸ್ನೆಲ್ಸ್ನ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರಾಂಕವಾಗಿರ್ತದೆ. ಸೊ ಅದನ್ನು ನಾವು ಬೆಳಕಿನ ವಕ್ರೀಭವನ ಅಂತೀವಿ. ನೆಕ್ಸ್ಟ್ ಪೀನ ಮತ್ತು ನಿಮ್ನ ಪೀನ ದರ್ಪಣ ಮತ್ತು ಪೀನ ಮಸೂರದ ವ್ಯತ್ಯಾಸ ಕೇಳಿದ್ದಾರೆ. ಸೊ ಇದಿಷ್ಟು ಅವುಗಳ ವ್ಯತ್ಯಾಸ. ಸೊ ಇದಿಷ್ಟು ನಿಮಗೆ ಕಂಪ್ಲೀಟ್ ಭೌತ ವಿಜ್ಞಾನಕ್ಕೆ ಬಂದಂಥ ಪ್ರಶ್ನೆಗಳಾಗಿರ್ತದೆ ಮಕ್ಕಳ. ಸೊ ಈಸಿಯಾಗಿರ್ತದೆ. ನೀವು ಟೆಕ್ಸ್ಟ್ ಬುಕ್ ಎಲ್ಲವನ್ನು ರೆಫರ್ ಮಾಡ್ಕೊಳ್ಳಿ. ನೆಕ್ಸ್ಟು ಭಾಗ ಬಿ, ರಸಾಯನ ವಿಜ್ಞಾನ. ಸೊ ಇಲ್ಲಿ ನಾವು 4th ಮೇನಿಗೆ ಹೋಗೋಣ. ಇಲ್ಲಿ 1 ವರ್ಡ್ ಆನ್ಸರ್ಸ್ ಕ್ವಶನ್, MCQ ಕ್ವಶನ್ಸ್ 3 ಕೊಟ್ಟಿದ್ದಾರೆ. 13ನೇ ಪ್ರಶ್ನೆ, ಹಿತ್ತಾಳೆಯಲ್ಲಿರುವಂತಹ ಘಟಕ ಲೋಹ ಯಾವುದು ಕೇಳಿದ್ದಾರೆ. ಸೊ ಇಲ್ಲಿ ಲೋಹಗಳ ಪಾಠದಲ್ಲೇ ಬರ್ತದೆ. ಹಿತ್ತಾಳೆಯಲ್ಲಿ ತಾಮ್ರ ಮತ್ತು ಸತುವನ್ನು ಮಿಶ್ರಣ ಮಾಡಿದಾಗ ಹಿತ್ತಾಳೆ ಬರುವಂಥದ್ದು. ಹಾಗಾಗಿ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಆಪ್ಷನ್ ಏನಲ್ಲಿರುವಂತಹ ತಾಮ್ರ ಮತ್ತು ಸತು ಸರಿಯಾಗಿರುವಂತಹ ಉತ್ತರ. 14ನೇ ಪ್ರಶ್ನೆ, ಮೇಲಿನ ಚಿತ್ರದಲ್ಲಿ ವ್ಯಕ್ತಗೊಂಡಿರುವಂತಹ ಪ್ರಯೋಗವನ್ನು ವಿಶ್ಲೇಷಿಸಿ Y ಮತ್ತು KI ದ್ರಾವಣದೊಂದಿಗೆ ವರ್ತಿಸಿ ನೀಡುವ ಹಳದಿ ಬಣ್ಣದ ಪ್ರಕ್ಷೇಪ ಮತ್ತು ಇಲ್ಲಿ ಉಂಟಾಗುವ ಮತ್ತೊಂದು ಉತ್ಪನ್ನದ ಅಣುಸೂತ್ರಗಳನ್ನು ಕ್ರಮವಾಗಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ Y ದ್ರಾವಣ ಇದೆ, ಇಲ್ಲಿ ನಮಗೆ KI ದ್ರಾವಣ ಇದೆ ಮಕ್ಕಳು. ಪೊಟ್ಯಾಷಿಯಂ ಐಡೈಡ್ ಇದೆ ಇಲ್ಲಿ ನಮಗೆ. ಸೊ ಹಾಗಾದರೆ Y ದ್ರಾವಣ ಅಲ್ಲಿ ಏನಿದೆ ಅದನ್ನು ನಾವು ನೋಡಿ ಯಾವ ರೀತಿ ಉತ್ಪನ್ನಗಳು ಬರ್ತದೆ ಅದರ ಅಣುಸೂತ್ರವನ್ನು ನಾವು ಬರಿಬೇಕಾಗ್ತದೆ. ಸೊ ಇಲ್ಲಿ ನಮಗೆ ಸಿಗುವಂಥದ್ದು PbNO3 twice ಆ್ಯಂಡ್ KNO3. ಸೊ ಇದು ನಮಗೆ ಸಿಗುವಂಥದ್ದು. ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ 15th ಕ್ವಶನ್, ದೊಡ್ಡ ಅಣುಗಳನ್ನು ಉಂಟು ಮಾಡಲು ಕಾರಣವಾಗುವ ಕಾರ್ಬನ್ನ ಗುಣ ಅಂತ ಕೇಳಿದರೆ ಆಬ್ವಿಯಸ್ಲಿ ಅದು ಕೆಟನೈಸೇಷನ್ ಆಗಿರ್ತದೆ. ಕೆಟನೀಕರಣ ಇರೋದ್ರಿಂದಲೇ ಏನಾಗ್ತದೆ, ಅದು ಹೆಚ್ಚು
ಪರಮಾಣುಗಳೊಂದಿಗೆ ಏನು ಅಣುಗಳೊಂದಿಗೆ ಏನು ಮಾಡ್ತದೆ, ಅದು ಬಂಧವನ್ನು ಏರ್ಪಡಿಸ್ತಾ ಹೋಗಿ ಅದು ದೊಡ್ಡ ಅಣುಗಳನ್ನು ಉತ್ಪತ್ತಿಯನ್ನು ಮಾಡ್ತದೆ. ಹಾಗಾಗಿ ಕೆಟನೈಸೇಷನ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಬಿ. ನೆಕ್ಸ್ಟ್ 7th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 16ನೇ ಪ್ರಶ್ನೆ, ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಹೇಗೆ ಪತ್ತೆ ಹಚ್ಚುವಿರಿ? ಆಬ್ವಿಯಸ್ಲಿ ನೀಲಿ ಲಿಟ್ಮಸ್ ಕಾಗದ ಪ್ರತ್ಯಾಮ್ಲದಲ್ಲಿ ತನ್ನ ಬಣ್ಣವನ್ನು ಅದು ಬದಲಾಯಿಸ್ಕೊಳ್ಳೋದೇ ಇಲ್ಲ. ಹಾಗಾಗಿ ಏನಾಗ್ತದೆ, ನಾವು ಸುಲಭವಾಗಿ ಪತ್ತೆ ಹಚ್ಚಬಹುದು. ನೆಕ್ಸ್ಟ್ ಥರ್ಮೈಟ್ ಕ್ರಿಯೆಗಳಿಗೆ ಅನ್ವಯ ಕೇಳಿದ್ದಾರೆ. ಸೊ ಒಂದು ರೈಲ್ವೆ ಹಳಿಗಳ ಜೋಡಣೆ, ಇನ್ನೊಂದು ಮುರಿದ ಯಂತ್ರಗಳ ಜೋಡಣೆ. ನೆಕ್ಸ್ಟ್ 18ನೇ ಪ್ರಶ್ನೆ, 4 ಕಾರ್ಬನ್ ಪರಮಾಣುಗಳು ಮತ್ತು ಕೀಟೋನ್ ಗುಂಪುಗಳನ್ನು ಹೊಂದಿರುವಂತಹ ಒಂದು ಅಪರ್ಯಾಪ್ತ ಕಾರ್ಬನ್ನ ಸೂತ್ರವನ್ನು ಕೇಳಿದ್ದಾರೆ. ಸೊ ಅದು ನಮಗೆ 4 ಕಾರ್ಬನ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅದು ಬ್ಯೂಟ್ ಆಗಿರ್ತದೆ. ಬ್ಯೂಟ್ ಅಲ್ಲೇನಿದೆ, ಕೀಟೋನ್ ಗ್ರೂಪ್ ಇದೆ, ಕ್ರಿಯಾ ಗುಂಪಿದೆ. ಹಾಗಾಗಿ ಅದೇನಾಗುತ್ತೆ, ಬ್ಯೂಟಿನೋನ್ ಆಗ್ತದೆ. ಸೊ ಅದರ ಅಣುಸೂತ್ರ ಕೇಳಿದ್ದಾರೆ ಮಕ್ಕಳ. ಸೊ ಬ್ಯೂಟಿನೋನ್. ಸೊ ಇಲ್ಲಿ ನೋಡಿ, ಇದು ನಮಗೆ ಸರಿಯಾಗಿರುವಂತಹ ಒಂದು ರಚನಾ ಸೂತ್ರ ಆಗಿರ್ತದೆ. ಹಾಗಾಗಿ ಬ್ಯೂಟಿನೋನ್ ಅಂತ ಹೇಳಿ ಈ ರೀತಿ ಬರೆದ್ರೆ ನಿಮಗೆ ಇಲ್ಲಿ 1 ಅಂಕ ಸಿಗ್ತದೆ. ಉಳಿದಂತಹ ಪ್ರಶ್ನೆಗಳನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.